ನಮಸ್ಕಾರ. ಹಿಂದಿ ಪಕ್ಷದ ಅಣ್ಣಾಮಲೈಯವರು ಮುಂಬೈ ಮಹಾರಾಷ್ಟ್ರದ ಸಿಟಿ ಅಲ್ಲ, ಅದೊಂದು ಇಂಟರ್ನ್ಯಾಷನಲ್ ಸಿಟಿ ಅಂತ ಹೇಳಿಕೆ ನೀಡಿದ್ದಾರೆ ಅಂತ ಒಂದು ದೊಡ್ಡ ವಿವಾದ ಆಗಿದೆ. ಅದು ಹೆಂಗೆ? ಮುಂಬೈ ಮಹಾರಾಷ್ಟ್ರದಲ್ಲಿರೋ ಒಂದು ಸಿಟಿ, ಅದನ್ನು ಮಹಾರಾಷ್ಟ್ರದ ಸಿಟಿ ಅಲ್ಲ, ಇದೊಂದು ಇಂಟರ್ನ್ಯಾಷನಲ್ ಸಿಟಿ ಅಂತ ಹೆಂಗೆ ಕರೆಯೋಕ್ಕಾಗತ್ತೆ? ಮಹಾರಾಷ್ಟ್ರಕ್ಕೂ ಮುಂಬೈಗೂ ಸಂಬಂಧ ಇಲ್ವಾ? ಮುಂಬೈನ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಪಾಲಿಲ್ವಾ? ಸೊ ಇದೇ ಹಿಂದಿ ಪಕ್ಷದ ಅಣ್ಣಾಮಲೈ ನಾಳೆ ಬೆಂಗಳೂರಿಗೂ ಬರಬಹುದು. ಬೆಂಗಳೂರಿಗೆ ಬಂದು ಬೆಂಗಳೂರು ಕರ್ನಾಟಕದ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ಇಂಟರ್ನ್ಯಾಷನಲ್ ಸಿಟಿ ಬೆಂಗಳೂರು ಬರೀ ಕನ್ನಡಿಗರದಲ್ಲ ಅಂತಲೂ ಹೇಳಬಹುದು. ಈ ಹಿಂದಿ ಪಕ್ಷದವ್ರಿಗೆ ನಾನ್ ಹಿಂದಿ ಸ್ಟೇಟ್ಸ್ನಲ್ಲಿರೋ ದೊಡ್ಡ ದೊಡ್ಡ ನಗರಗಳನ್ನು ಅಲ್ಲಿಯ ಸ್ಥಳೀಯರ ಹಿಡಿತದಿಂದ ತಗೊಳ್ಬೇಕು ಅನ್ನೋ ದೊಡ್ಡ ಹುನ್ನಾರ ಇದೆ. ಹಾಗಾಗಿ ಈ ಥರ ಪ್ರಯೋಗಗಳನ್ನು, ಈ ಥರ ಮಾತುಗಳನ್ನು ಮತ್ತೆ ಮತ್ತೆ ಆಡ್ಕೊಂಡೇ ಬರ್ತಾರೆ. ಆದರೆ ಇವರು ಚೆನ್ನೈಗೆ ಹೋಗಿ ಅಥವಾ ತಮಿಳ್ನಾಡಿಗೆ ಹೋಗಿ ಈ ಥರ ಮಾತನ್ನು ಹೇಳಲ್ಲ. ಯಾಕೆ ಅಂದರೆ ತಮಿಳ್ನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಮಾತ್ರ ಬೆಂಬಲ ಕೊಡ್ತಾರೆ. ಹಾಗಾಗಿ ಈ ಹಿಂದಿ ಪಕ್ಷದವರು ತಮಿಳ್ನಾಡಿಗೆ ಹೋದರೆ ಅಲ್ಲಿ ತಮಿಳನ್ನ ಕೊಂಡಾಡ್ತಾರೆ. ಎಲ್ಲೂ ಸಹ ತಮಿಳ್ನಾಡನ್ನ ಅಥವಾ ಚೆನ್ನೈನ ತಮಿಳರಿಂದ ದೂರ ಮಾಡೋ ಪ್ರಯತ್ನನ ಮಾಡೋದಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ನಾವು ಒಂದು ವಿಚಾರನ ತಮಿಳರಿಂದ ಕಲಿಬೇಕು. ಪ್ರಾದೇಶಿಕ ಪಕ್ಷಗಳನ್ನು ಬೆಂಬಲಿಸ್ತಾರಲ್ಲ, ಆ ಒಂದು ಬುದ್ಧಿನ ತಮಿಳರಿಂದ ಕಲ್ತ್ಕೊಂಡು ಕರ್ನಾಟಕ ಕೇಂದ್ರಿತ ಪಕ್ಷಗಳನ್ನು ಮಾತ್ರ ಬೆಂಬಲ ಕೊಡಬೇಕು. ಇಲ್ಲ ಅಂದರೆ ನಿಧಾನವಾಗಿ ಇವರುಗಳು ಬೆಂಗಳೂರು ಇಂಟರ್ನ್ಯಾಷನಲ್ ಸಿಟಿ, ಹಾಗಾಗಿ ಕನ್ನಡಿಗರು ಮಾತ್ರ ಇಲ್ಲಿಲ್ಲ, ಕನ್ನಡಿಗರು ಹಿಡಿತದಿಂದ ಬೆಂಗಳೂರನ್ನ ಕಿತ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತಾರೆ. ಸೊ ಕನ್ನಡಿಗರೇ ಒಂದು ನಿರ್ಧಾರ ಮಾಡಿ, ಕೇವಲ ಪ್ರಾದೇಶಿಕ ಪಕ್ಷಗಳನ್ನು ಮಾತ್ರ ಬೆಂಬಲ ಕೊಡಿ, ಕರ್ನಾಟಕ ಕೇಂದ್ರಿತ ಪಕ್ಷಕ್ಕೆ ಬೆಂಬಲ ಕೊಡಿ. ಹಿಂದಿ ಪಕ್ಷಗಳಾದ BJP, ಕಾಂಗ್ರೆಸ್ ತರಹ ಪಕ್ಷಗಳನ್ನು ಕರ್ನಾಟಕದಿಂದ ಓಡಿಸಿ. ಇಲ್ಲ ಅಂದರೆ ನಮ್ಮ ಹಿಡಿತದಿಂದ ಬೆಂಗಳೂರನ್ನ ಕರ್ನಾಟಕದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನನ ಮಾಡ್ತಾನೆ ಇರ್ತಾರೆ.